ರಾಜ್ಯದಲ್ಲಿ ಶಾಂತನಾಗಿದ್ದ ವರುಣ ಮತ್ತೆ ಆರ್ಭಟಿಸ್ತಾ ಇದ್ದಾನೆ. ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈ ಕಡೆ ಮಡಿಕೇರಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಸದ್ಯಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳು ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ನಿಲ್ಲದ ಮಳೆ ಭೂಕುಸಿತ, ಪ್ರವಾಹ ಅಪಾಯದ ಭೀತಿ. ರಾಜ್ಯದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಮಳೆ, ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಲವೆಡೆ ಸಂಚಾರ ನಿರ್ಬಂಧ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆ ಅನಾಹುತಗಳ ಸರಮಾಲೆ ಹೊತ್ತು ತಂದಿದೆ. ಅದರಲ್ಲೂ ಕರಾವಳಿಯಲ್ಲಿ ನಿಲ್ಲದ ಮಳೆಯಿಂದ ಜಲಕಂಟಕ ಎದುರಾಗಿದೆ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಮನೆಗಳ ಸಮೀಪ ಮಣ್ಣು ಕುಸಿದಿದ್ದು ಅನಾಹುತಕ್ಕೆ ಆಹ್ವಾನಿಸುತ್ತಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಅಕ್ಷರಶಃ ವರುಣನ ಹೊಡೆತಕ್ಕೆ ತತ್ತರಿಸಿವೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಕೊಡಗಿನಲ್ಲಿ ಮಳೆಯಾಗ್ತಿರೋದ್ರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಡುಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಒದಿಸಿದ್ದು ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಪ್ರಮುಖ ರಸ್ತೆಗಳು ಹಳ್ಳದಂತಾಗಿ ಬಿಟ್ಟಿವೆ. ಕಾರವಾರ ತಾಲೂಕಿನ ಕಾಡವಾಡ ಗ್ರಾಮದಲ್ಲಿ ವೃದ್ಧೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಗ್ರಾಮಸ್ಥರು ಹರಸಾಹಸ ಪಟ್ಟರು. ಇತ್ತ ವಿಜಯನಗರದಲ್ಲಿ ಬೆಳೆಯೆಲ್ಲ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ಜಿಲ್ಲಾದ್ಯಂತ ರಾತ್ರಿಯೆಲ್ಲ ಮಳೆಯಾಗಿದೆ. ನಿರಂತರ ಸುರಿದ ಭಾರೀ ಮಳೆ ಅಪಾರ ಹಾನಿ ಮಾಡಿದೆ. ಕಲಬುರಗಿಯ ಚುಂಚಳಿಯಲ್ಲಿ ಪ್ರವಾಹ ಪರಿಸ್ಥಿತಿಗೆ ಜನ ಸಾಕ್ಷಿಯಾಗಿದ್ದಾರೆ. ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯಾಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿತ್ತು. ಹೀಗೆ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರೋ ರಣ ಮಳೆಗೆ ಅಪಾಯದ ಭೀತಿ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶಾಂತನಾಗಿದ್ದ ವರುಣ ಮತ್ತೆ ಆರ್ಭಟಿಸ್ತಾ ಇದ್ದಾನೆ. ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈ ಕಡೆ ಮಡಿಕೇರಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಸದ್ಯಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳು ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬರೋಣ. ನಿಲ್ಲದ ಮಳೆ ಭೂಕುಸಿತ, ಪ್ರವಾಹ ಅಪಾಯದ ಭೀತಿ. ರಾಜ್ಯದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಮಳೆ, ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಲವೆಡೆ ಸಂಚಾರ ನಿರ್ಬಂಧ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆ ಅನಾಹುತಗಳ ಸರಮಾಲೆ ಹೊತ್ತು ತಂದಿದೆ. ಅದರಲ್ಲೂ ಕರಾವಳಿಯಲ್ಲಿ ನಿಲ್ಲದ ಮಳೆಯಿಂದ ಜಲಕಂಟಕ ಎದುರಾಗಿದೆ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಮನೆಗಳ ಸಮೀಪ ಮಣ್ಣು ಕುಸಿದಿದ್ದು ಅನಾಹುತಕ್ಕೆ ಆಹ್ವಾನಿಸುತ್ತಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಅಕ್ಷರಶಃ ವರುಣನ ಹೊಡೆತಕ್ಕೆ ತತ್ತರಿಸಿವೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಕೊಡಗಿನಲ್ಲಿ ಮಳೆಯಾಗ್ತಿರೋದ್ರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಡುಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಒದಿಸಿದ್ದು ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಪ್ರಮುಖ ರಸ್ತೆಗಳು ಹಳ್ಳದಂತಾಗಿ ಬಿಟ್ಟಿವೆ. ಕಾರವಾರ ತಾಲೂಕಿನ ಕಾಡವಾಡ ಗ್ರಾಮದಲ್ಲಿ ವೃದ್ಧೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಗ್ರಾಮಸ್ಥರು ಹರಸಾಹಸ ಪಟ್ಟರು. ಇತ್ತ ವಿಜಯನಗರದಲ್ಲಿ ಬೆಳೆಯೆಲ್ಲ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ಜಿಲ್ಲಾದ್ಯಂತ ರಾತ್ರಿಯೆಲ್ಲ ಮಳೆಯಾಗಿದೆ. ನಿರಂತರ ಸುರಿದ ಭಾರೀ ಮಳೆ ಅಪಾರ ಹಾನಿ ಮಾಡಿದೆ. ಕಲಬುರಗಿಯ ಚುಂಚಳಿಯಲ್ಲಿ ಪ್ರವಾಹ ಪರಿಸ್ಥಿತಿಗೆ ಜನ ಸಾಕ್ಷಿಯಾಗಿದ್ದಾರೆ.
ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯಾಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿತ್ತು. ಹೀಗೆ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರೋ ರಣ ಮಳೆಗೆ ಅಪಾಯದ ಭೀತಿ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶಾಂತನಾಗಿದ್ದ ವರುಣ ಮತ್ತೆ ಆರ್ಭಟಿಸ್ತಾ ಇದ್ದಾನೆ. ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈ ಕಡೆ ಮಡಿಕೇರಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಸದ್ಯಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳು ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬರೋಣ. ನಿಲ್ಲದ ಮಳೆ ಭೂಕುಸಿತ, ಪ್ರವಾಹ ಅಪಾಯದ ಭೀತಿ. ರಾಜ್ಯದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಮಳೆ, ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಲವೆಡೆ ಸಂಚಾರ ನಿರ್ಬಂಧ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆ ಅನಾಹುತಗಳ ಸರಮಾಲೆ ಹೊತ್ತು ತಂದಿದೆ. ಅದರಲ್ಲೂ ಕರಾವಳಿಯಲ್ಲಿ ನಿಲ್ಲದ ಮಳೆಯಿಂದ ಜಲಕಂಟಕ ಎದುರಾಗಿದೆ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಮನೆಗಳ ಸಮೀಪ ಮಣ್ಣು ಕುಸಿದಿದ್ದು ಅನಾಹುತಕ್ಕೆ ಆಹ್ವಾನಿಸುತ್ತಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಅಕ್ಷರಶಃ ವರುಣನ ಹೊಡೆತಕ್ಕೆ ತತ್ತರಿಸಿವೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಕೊಡಗಿನಲ್ಲಿ ಮಳೆಯಾಗ್ತಿರೋದ್ರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಡುಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಒದಿಸಿದ್ದು ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಪ್ರಮುಖ ರಸ್ತೆಗಳು ಹಳ್ಳದಂತಾಗಿ ಬಿಟ್ಟಿವೆ. ಕಾರವಾರ ತಾಲೂಕಿನ ಕಾಡವಾಡ ಗ್ರಾಮದಲ್ಲಿ ವೃದ್ಧೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಗ್ರಾಮಸ್ಥರು ಹರಸಾಹಸ ಪಟ್ಟರು. ಇತ್ತ ವಿಜಯನಗರದಲ್ಲಿ ಬೆಳೆಯೆಲ್ಲ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ಜಿಲ್ಲಾದ್ಯಂತ ರಾತ್ರಿಯೆಲ್ಲ ಮಳೆಯಾಗಿದೆ. ನಿರಂತರ ಸುರಿದ ಭಾರೀ ಮಳೆ ಅಪಾರ ಹಾನಿ ಮಾಡಿದೆ. ಕಲಬುರಗಿಯ ಚುಂಚಳಿಯಲ್ಲಿ ಪ್ರವಾಹ ಪರಿಸ್ಥಿತಿಗೆ ಜನ ಸಾಕ್ಷಿಯಾಗಿದ್ದಾರೆ. ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯಾಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿತ್ತು. ಹೀಗೆ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರೋ ರಣ ಮಳೆಗೆ ಅಪಾಯದ ಭೀತಿ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಶಾಂತನಾಗಿದ್ದ ವರುಣ ಮತ್ತೆ ಆರ್ಭಟಿಸ್ತಾ ಇದ್ದಾನೆ. ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈ ಕಡೆ ಮಡಿಕೇರಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಸದ್ಯಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳು ಆಗ್ತಾ ಇದೆ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬರೋಣ. ನಿಲ್ಲದ ಮಳೆ ಭೂಕುಸಿತ, ಪ್ರವಾಹ ಅಪಾಯದ ಭೀತಿ. ರಾಜ್ಯದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ಮಳೆ, ರಕ್ಕಸ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಹಲವೆಡೆ ಸಂಚಾರ ನಿರ್ಬಂಧ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತದ ಆತಂಕ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಳೆ ಅನಾಹುತಗಳ ಸರಮಾಲೆ ಹೊತ್ತು ತಂದಿದೆ. ಅದರಲ್ಲೂ ಕರಾವಳಿಯಲ್ಲಿ ನಿಲ್ಲದ ಮಳೆಯಿಂದ ಜಲಕಂಟಕ ಎದುರಾಗಿದೆ. ಮಡಿಕೇರಿಯ ನವಗ್ರಾಮದಲ್ಲಿ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಮನೆಗಳ ಸಮೀಪ ಮಣ್ಣು ಕುಸಿದಿದ್ದು ಅನಾಹುತಕ್ಕೆ ಆಹ್ವಾನಿಸುತ್ತಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಅಕ್ಷರಶಃ ವರುಣನ ಹೊಡೆತಕ್ಕೆ ತತ್ತರಿಸಿವೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಕೊಡಗಿನಲ್ಲಿ ಮಳೆಯಾಗ್ತಿರೋದ್ರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಡುಗಳ ರಕ್ಷಣೆಗೆ ಪ್ಲಾಸ್ಟಿಕ್ ಹೊದಿಕೆ ಒದಿಸಿದ್ದು ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಪ್ರಮುಖ ರಸ್ತೆಗಳು ಹಳ್ಳದಂತಾಗಿ ಬಿಟ್ಟಿವೆ. ಕಾರವಾರ ತಾಲೂಕಿನ ಕಾಡವಾಡ ಗ್ರಾಮದಲ್ಲಿ ವೃದ್ಧೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಗ್ರಾಮಸ್ಥರು ಹರಸಾಹಸ ಪಟ್ಟರು.
ಇತ್ತ ವಿಜಯನಗರದಲ್ಲಿ ಬೆಳೆಯೆಲ್ಲ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ಜಿಲ್ಲಾದ್ಯಂತ ರಾತ್ರಿಯೆಲ್ಲ ಮಳೆಯಾಗಿದೆ. ನಿರಂತರ ಸುರಿದ ಭಾರೀ ಮಳೆ ಅಪಾರ ಹಾನಿ ಮಾಡಿದೆ. ಕಲಬುರಗಿಯ ಚಿಂಚೋಳಿಯಲ್ಲಿ ಪ್ರವಾಹ ಪರಿಸ್ಥಿತಿಗೆ ಜನ ಸಾಕ್ಷಿಯಾಗಿದ್ದಾರೆ. ಮಂಗಳೂರು ಹಾಗೂ ಬಂಟ್ವಾಳ ತಾಲೂಕಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯಾಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿತ್ತು. ಹೀಗೆ ಕಳೆದ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರೋ ರಣ ಮಳೆಗೆ ಅಪಾಯದ ಭೀತಿ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.